ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಲಿಷ್ಠ ರಾಷ್ಟ್ರಗಳ ನಡುವೆ ಭಾರತಕ್ಕೆ ಭರ್ಜರಿ ಬಲ, ಮತ್ತೊಂದು ಹೆಮ್ಮೆಯ ಗರಿ ಮೂಡಿದೆ. ಏನದು ಹಾಗಾದ್ರೆ? 2 ದಿನಗಳ G20 ಶೃಂಗ ಇಡೀ ರಾಷ್ಟ್ರದ ಗಮನ ಸೆಳೆತಿರೋ ಹೊತ್ತಲ್ಲಿ ಭಾರತದ ಅದ್ವಿತೀಯ ಸಾಧನೆ. ನಂಬರ್ 1 ಜಾಗವನ್ನು ಅಲಂಕರಿಸಿರೋದು ಭಾರತ. ಬಲಿಷ್ಠ ರಾಷ್ಟ್ರಗಳು, ಟಾಪ್ 3 ರಾಷ್ಟ್ರಗಳು ಈಗ ಭಾರತದತ್ತ ತಿರುಗಿ ನೋಡುವಂತಾಗಿದೆ. ಸಾಧನೆ ಏನದು? ಮಾಹಿತಿ ಮುಂದೆ ಇರ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಹಲವು ಕಾರಣಗಳಿಂದಾಗಿ, ಹಲವು ಜಾಗತಿಕ ವಿಚಾರಗಳಿಂದಾಗಿ 2 ದಿನಗಳ ನವೆಂಬರ್ 18, 19ರಂದು ಬ್ರೆಜಿಲ್ನಲ್ಲಿ ಜರುಗುತ್ತಿರುವಂತಹ G20 ಶೃಂಗಸಭೆ ಬಹಳ ಮಹತ್ವ ಪಡ್ಕೊಂಡಿದೆ. ಅಮೆರಿಕ ಅಧ್ಯಕ್ಷರು, ಹಾಗೆ ಚೀನಾ, ಭಾರತ, ಇನ್ನಿತರ 19 ರಾಷ್ಟ್ರಗಳ ಗಣ್ಯಾತಿ ಗಣ್ಯರು ಮುಖಾಮುಖಿ ಆಗಲಿರುವಂಥ ಸಭೆ ಇದು G20 ಶೃಂಗಸಭೆ. ಈ ಟೈಮಲ್ಲಿ ರಿಲೀಸ್ ಆಗಿರುವ ವಿಶ್ವ ಆರ್ಥಿಕ ಮುನ್ನೋಟ, ಇದು ಜಾಗತಿಕವಾಗಿ ಆಯಾ ರಾಷ್ಟ್ರಗಳ ಸಾಧನೆಯ ಕುರಿತಾದಂಥ ವಿಶ್ವ ಆರ್ಥಿಕ ಮುನ್ನೋಟ. ಇದೇನು ಹೇಳ್ತಾ ಇದೆ ಅಂತ ಕೇಳಿದ್ರೆ, ಭಾರತ ಟಾಪ್ ಸ್ಥಾನವನ್ನ, ನಂಬರ್ 1 ಸ್ಥಾನವನ್ನು ಅಲಂಕರಿಸಿದೆ. ಇದನ್ನ ಅಧಿಕೃತವಾಗಿ ಕೇಂದ್ರ ಸರ್ಕಾರ ಮೈ ಗವರ್ಮೆಂಟ್ ವೇದಿಕೆಯಲ್ಲಿ ಸೋಮವಾರ ಹಂಚಿಕೊಂಡಿದೆ. ಆ ಖುಷಿಯನ್ನು ಹಂಚಿಕೊಂಡಿದೆ ಕೂಡ. G20 ಶೃಂಗ ನಡೀತಿರೋ ಹೊತ್ತಲ್ಲಿ ಎಲ್ಲ ರಾಷ್ಟ್ರಗಳ ಪೈಕಿ ಭಾರತ ಆರ್ಥಿಕತೆಯ ಬೆಳವಣಿಗೆ, ಅತಿ ವೇಗದ ಬೆಳವಣಿಗೆ ಅಂತ ನಂಬರ್ 1 ಸ್ಥಾನವನ್ನು ಅಲಂಕರಿಸಿರೋದು. 2024ನೇ ಸಾಲಿಗೆ ಭಾರತ ವಾರ್ಷಿಕವಾಗಿ 7% GDP ಪ್ರಗತಿಯೊಂದಿಗೆ ಮುಂಚೂಣಿಯ ಸ್ಥಾನವನ್ನು, ನಂಬರ್ 1 ಸ್ಥಾನವನ್ನು ಪಡ್ಕೊಂಡಿದೆ. ಈ ಸಾಧನೆ ಭಾರತ ಆರ್ಥಿಕತೆಯ ಸದೃಢತೆ ಹೊಂದಿದೆ. ಈ ದೊಡ್ಡ ಸವಾಲುಗಳ ನಡುವೆ ಜಾಗತಿಕವಾಗಿ ಹಲವು ಸಮಸ್ಯೆಗಳನ್ನು ಎದುರಿಸಿದಾಗಿದೆ. ಗ್ಲೋಬಲ್ ಎಕಾನಮಿಯಲ್ಲಿ ಬೇಕಾದಷ್ಟು ಏರುಪೇರುಗಳಾಗಿವೆ, ಪೆಟ್ಟು ಬೀಳ್ತಾ ಇದೆ, ಯುದ್ಧ ಮತ್ತೊಂದು ಅಂತ ಸವಾಲುಗಳಿರೋ ಹೊತ್ತಲ್ಲಿ, ವಿವಿಧ ರಾಷ್ಟ್ರಗಳು ರಿಸೆಷನ್ ನೋಡಿರೋ ಹೊತ್ತಲ್ಲಿ ಭಾರತ ಅತ್ಯಂತ ಸದೃಢತೆಯನ್ನು ಹೊಂದಿದೆ ಅನ್ನೋದನ್ನು ಒತ್ತಿ ಹೇಳ್ತಾ ಇದೆ ವಿಶ್ವ ಆರ್ಥಿಕ ಮುನ್ನೋಟ ಕೊಟ್ಟಿರುವಂತಹ ರಿಪೋರ್ಟ್. ಭಾರತ ಈ 19 ದೇಶಗಳ ಪೈಕಿ, G20 ಗುಂಪಿನ 19 ದೇಶಗಳ ಪೈಕಿ ನೋಡಿದಾಗ್ಲೂ, G20 ನಡೀತಿರೋದ್ರಿಂದ ಈ 19 ದೇಶಗಳ ಪೈಕಿ ನೋಡಿದಾಗ್ಲೂ ನಂಬರ್ 1 ಸ್ಥಾನವನ್ನು ಅಲಂಕರಿಸಿರೋದು. ಆ ನಂಬರನ್ನು ನೀವು ನೋಡಬಹುದು. ಭಾರತ 7% GDP ದರ. ಅದೇ ರೀತಿಯಲ್ಲಿ ಕ್ಷಿಪ್ರ ಬೆಳವಣಿಗೆ, ಆರ್ಥಿಕ ಪ್ರಗತಿಯ ಲಿಸ್ಟಲ್ಲಿ ಭಾರತ ಬಳಿಕ ಇಂಡೋನೇಷ್ಯಾ ಬರುವ ಮೂಲಕ ಅಚ್ಚರಿಗೆ ಕಾರಣ ಆಗಿದೆ. ಈಗ ಚೀನಾ, ಅಮೆರಿಕ ಬಹಳ ಆಘಾತಕಾರಿಯಾದಂತಹ ನಂಬರ್ಸನ್ನು ನೋಡ್ತಾ ಇರೋದು. ಚೀನಾ ಕಳೆದ ಹಲವು ವರ್ಷಗಳಿಂದ ಮುಂಚೂಣಿಯಲ್ಲೇ ಇರ್ತಾ ಇತ್ತು, ಸದಾ ಈ ಆರ್ಥಿಕ ಪ್ರಗತಿಯ ದರದಲ್ಲಿ ಮುಂಚೂಣಿಯಲ್ಲಿರ್ತಿತ್ತು. ಆದರೆ ಈ ಸಲ 4.8% ದರದೊಂದಿಗೆ 3ನೇ ಸ್ಥಾನಕ್ಕೆ ಕುಸಿದಿದೆ. ಇನ್ನು ದೊಡ್ಡಣ್ಣ ಅಮೆರಿಕ 2.8%ದೊಂದಿಗೆ 7ನೆಯ ಸ್ಥಾನಕ್ಕೆ ಕುಸಿದಿದೆ. ಆರ್ಥಿಕ ಚಟುವಟಿಕೆಗೆ ಉತ್ತೇಜನ ಕೊಡೋದಕ್ಕೆ ಅಂತ ಅಮೆರಿಕ ಬಹಳಷ್ಟು ಬದಲಾವಣೆ, ಸುಧಾರಣೆಗಳನ್ನು ಮಾಡ್ತಾನೇ ಇದೆ. ಅಲ್ಲಿ ಫೆಡರಲ್ ರಿಸರ್ವ್ 2 ಬಾರಿ ಬಡ್ಡಿ ದರ ಇಳಿಕೆ ಮಾಡಿದ್ರು, ಯಾಕಂದರೆ ಆರ್ಥಿಕ ಚಟುವಟಿಕೆ ಚೆನ್ನಾಗಾಗಲಿ ದೇಶದಲ್ಲಿ ಅಂತ. ಎಲ್ಲ ಪ್ರಯತ್ನಗಳ ನಡುವೆ ಕೂಡ ಅಮೆರಿಕ ಹೊಡೆತದ ಮೇಲೆ ಹೊಡೆತ ತಿಂತಿದೆ. 2.8%, 7ನೇ ಸ್ಥಾನಕ್ಕೆ ಕುಸಿದಿರೋದು. ಎಷ್ಟರ ಮಟ್ಟಿಗೆ ಅಂದರೆ ಆಫ್ರಿಕಾ ವಲಯ 3% ಅವರದ್ದು ಪ್ರಗತಿ ದರ, ಅವ್ರಿಗಿಂತನೂ ಅಮೆರಿಕದ ಪ್ರಗತಿಯ ದರ ಇಳಿದಿದೆ. ಇದರ ಅರ್ಥ ಏನಂದರೆ, ಚೀನಾ, ಅಮೆರಿಕ ಹಾಗಾದರೆ ಆರ್ಥಿಕವಾಗಿ ಭಾರತನೇ ಎಲ್ಲರಿಗಿಂತ ಮುಂದೆ ಹೋಗ್ಬಿಟ್ಟಿದೆಯಲ್ಲ. ಪ್ರಗತಿಯ ದರ, ನಾವು ಬೆಳೀತಿರುವ ವೇಗದಲ್ಲಿ ನಂಬರ್ 1. ಚೀನಾ ಆಲ್ರೆಡಿ ದೊಡ್ಡ ಶಕ್ತಿಯಾಗಿ ಕೂತಿದೆ, ಅಮೆರಿಕ ದೊಡ್ಡ ಶಕ್ತಿಯಾಗಿ ಕೂತಿದೆ. ಆದರೆ ಅವರು ಬೆಳವಣಿಗೆಯ ದರ ದಿನೇ ದಿನೇ, ವರ್ಷದಿಂದ ವರ್ಷಕ್ಕೆ ಇಳಿಕೆ ಆಗ್ತಿದೆ. ಅದು ಬಹಳ ಪ್ರಮುಖವಾದದ್ದು. ಆದರೆ ಅತ್ಯಂತ ಕ್ಷಿಪ್ರವಾಗಿ ಏರಿಕೆ ಆಗ್ತಿದೆ ಭಾರತದ ಆರ್ಥಿಕತೆ ಅನ್ನೋದು ಇಂಟ್ರೆಸ್ಟಿಂಗ್. ಈ ವಿಚಾರದಲ್ಲಿ ನಾವು ಹಿಂದೆ ಬೀಳ್ತಾ ಇಲ್ಲ. ಹಲವು ಸವಾಲುಗಳ ನಡುವೆಯೂ ನಾವು ನಂಬರ್ 1 ಜಾಗದಲ್ಲಿದ್ದೀವಿ. ಬೆಳವಣಿಗೆಯ ದರದಲ್ಲಿ ಚೀನಾ ಈಗ 3ನೇ ಸ್ಥಾನಕ್ಕೆ ಜಾರಿದೆ, ಇಂಡೋನೇಷ್ಯಾ 2ನೇ ಸ್ಥಾನಕ್ಕೆ ಬಂದಿದೆ ಅನ್ನೋದು ಕುತೂಹಲಕಾರಿ ವಿಚಾರ. ಈ ವಿಶ್ವ ಆರ್ಥಿಕ ಮುನ್ನೋಟ G20 ಟೈಮಲ್ಲೇ ರಿಲೀಸ್ ಆಗಿರುವಂಥ ರಿಪೋರ್ಟ್ ಭಾರತಕ್ಕೆ ಸಿಗ್ತಿರುವಂಥ ಬಹುದೊಡ್ಡ ಸುದ್ದಿ. ಇದು ಆನೆ ಬಲವನ್ನು ಕೊಡ್ತಿರೋ ಸುದ್ದಿ. ನಾವು ಈಗಾಗಲೇ ಮೂಡೀಸ್ ರಿಪೋರ್ಟನ್ನೇ ಮುಂದೆ ಇಟ್ಟಿದ್ವಿ.
ಅದೊಂದು ಪ್ರತಿಷ್ಠಿತ ಏಜೆನ್ಸಿ ಗ್ಲೋಬಲ್ ರೇಟಿಂಗ್ ಅನ್ನು ಕೊಡುತ್ತೆ, ಯಾವ ದೇಶದ ಆರ್ಥಿಕ ಪ್ರಗತಿಯ ದರ ಏನು ಅಂತ. ಈಗಾಗಲೇ ಮೂಡೀಸ್ ರಿಪೋರ್ಟ್ ಪ್ರಕಾರ ಭಾರತ ಪ್ರಗತಿ ನಿರೀಕ್ಷೆಗೂ ಮೀರಿ, ಅಂದ್ರೆ ಎಕ್ಸ್ಪರ್ಟ್ಗಳು ಏನು ಊಹೆ ಮಾಡಿದ್ರು ನಂಬರ್ನ ಅದಕ್ಕೂ ಮೀರಿದೆ. 2024ರ ಆರ್ಥಿಕ ವರ್ಷದಲ್ಲಿ 7.2 ಅನ್ನುವಂಥ ನಂಬರ್ನ ಕೊಟ್ಟಿತ್ತು. ಈಗ ಜಾಗತಿಕವಾಗಿ ವಿಶ್ವ ಆರ್ಥಿಕ ಮುನ್ನೋಟ ಈ ನಂಬರಲ್ಲೂ ಕೂಡ ಭಾರತ ನಂಬರ್ 1 ಸ್ಥಾನವನ್ನು ಅಲಂಕರಿಸಿದೆ. ಅತ್ಯಂತ ಕ್ಷಿಪ್ರ ಆರ್ಥಿಕ ಪ್ರಗತಿಯ ದರದಲ್ಲಿ. ಸೊ ಭಾರತ ಸರಿಯಾದ ಟ್ರ್ಯಾಕ್ ಅಲ್ಲಿದೆ ಅನ್ನೋದನ್ನ ಮತ್ತೊಮ್ಮೆ ಒತ್ತಿ ಹೇಳ್ತಾ ಇದೆ ಈ ಗ್ಲೋಬಲ್ ರಿಪೋರ್ಟ್. ಮೊನ್ನೆಯಷ್ಟೇ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಇದೇ ಮಾತನ್ನ ಹೇಳಿ ಸೂಪರ್ ಪವರ್ ರಾಷ್ಟ್ರಗಳ ಸಾಲಿಗೆ ಭಾರತ ಬಂದು ಕೂರುವ ಸಮಯ ಆಗಿಬಿಟ್ಟಿದೆ ಅನ್ನುವಂಥ ಘೋಷಣೆಯನ್ನು ಮೊಳಗಿಸಿದ್ರು. ಆರ್ಥಿಕ ಪ್ರಗತಿಯ ದರದಲ್ಲಿ ಭಾರತಕ್ಕೆ ಯಾರು ಮ್ಯಾಚ್ ಮಾಡೋದಿಕ್ಕೆ ಆಗ್ತಾ ಇಲ್ಲ, ಭಾರತದ ವೇಗ ಆ ರೀತಿ ಇದೆ ಅನ್ನೋದನ್ನ ಬಣ್ಣಿಸಿದ್ರು. ಸೂಪರ್ ಪವರ್ ರಾಷ್ಟ್ರಗಳ ಪೈಕಿ ಭಾರತ ಸೇರ್ತೇಗ ಅಂತ. ಮತ್ತು ಮೂಡೀಸ್ ರಿಪೋರ್ಟ್ ಅಲ್ಲಿ ಕಾರಣಗಳನ್ನು ಕೊಟ್ಟಿತ್ತು. ಈ ರೀತಿ ಆರ್ಥಿಕ ದರ ಏರಿಕೆ ಆಗೋದಿಕ್ಕೆ ಭಾರತ ಪ್ರಗತಿಗೆ ಕಾರಣ ಏನು ಅಂತ ಕೇಳಿದ್ರೆ, ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಭಾರತ ಮಾಡ್ತಾ ಇರುವಂತಹ ಕೆಲಸಗಳು, ಅಭಿವೃದ್ಧಿ ಕಾರ್ಯಗಳು, ನಿರಂತರವಾಗಿ ಇನ್ಫ್ರಾಸ್ಟ್ರಕ್ಚರ್ಗೆ ಹೂಡಿಕೆ ಮಾಡ್ತಾನೆ ಇರೋದು. ಹಾಗೆ ಇಲ್ಲಿ ಭಾರತದಲ್ಲಿ ಕನ್ಸಂಪ್ಷನ್ ರೇಟ್ ಚೆನ್ನಾಗಿದೆ. ನಗರ ಪ್ರದೇಶ ಇರಲಿ, ಗ್ರಾಮೀಣ ಪ್ರದೇಶ ಇರಲಿ, ಕನ್ಸಂಪ್ಷನ್ ಮತ್ತು ಆರ್ಥಿಕ ಚಟುವಟಿಕೆಗಳು ಚೆನ್ನಾಗಿ ಆಗ್ತಾನೆ ಇದೆ, ಸಮಸ್ಯೆ ಆಗಿಲ್ಲ. ಇನ್ಫ್ಲೇಷನ್, ಹಣದುಬ್ಬರವನ್ನ ಕಂಟ್ರೋಲ್ ಮಾಡುವಲ್ಲಿ ಭಾರತ ಯಶಸ್ವಿಯಾಗಲಿದೆ ಮುಂದಿನ ದಿನಗಳಲ್ಲಿ. ಈಗೇನು ಸಮಸ್ಯೆ ಆಗಿದೆ ಅದನ್ನೂ ಕಂಟ್ರೋಲ್ ಮಾಡುತ್ತೆ ಅನ್ನುವ ರಿಪೋರ್ಟ್ ಅನ್ನ ಮೂಡೀಸ್ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಈಗ ಈ ವಿಶ್ವ ಆರ್ಥಿಕ ಮುನ್ನೋಟ ಕೂಡ ಭಾರತಕ್ಕೆ ದೊಡ್ಡ ಬಲವನ್ನ, ಆತ್ಮವಿಶ್ವಾಸವನ್ನ ಕೊಡ್ತಾ ಇದೆ. ನೋಡಿ, ಈ ಪೈಕಿ ಜರ್ಮನಿ ಪರಿಸ್ಥಿತಿ ಏನಾಗಿದೆ ಅಂತ. ಮುಂದುವರೆದ ದೇಶಗಳ ಪೈಕಿ ಜರ್ಮನಿ ಶೂನ್ಯ ಪ್ರಗತಿ, ಅಷ್ಟು ಆಘಾತಕಾರಿಯಾಗಿದೆ ಆರ್ಥಿಕ ಪ್ರಗತಿ. ವಿವಿಧ ರಾಷ್ಟ್ರಗಳಲ್ಲಿ ಹೊಡೆತ ಬಿದ್ದಿದೆ. ಜರ್ಮನಿ ಶೂನ್ಯ ಪ್ರಗತಿಯ ದರದೊಂದಿಗೆ ಅತ್ಯಂತ ಕಳಪೆ ಸ್ಥಾನವನ್ನು ಗಳಿಸಿದೆ. ತೃತೀಯ ಜಗತ್ತಿನ ದೇಶಗಳಲ್ಲಿ ಒಂದಾದ ಅರ್ಜೆಂಟೈನಾ ದೇಶದ ಆರ್ಥಿಕತೆ ಕುಸಿತಕ್ಕೆ ಸಾಕ್ಷಿಯಾಗಲಿದ್ದು, GDP ಪ್ರಗತಿ ನಕಾರಾತ್ಮಕ, ಅಂದ್ರೆ ಮೈನಸ್. ಜರ್ಮನಿ ಶೂನ್ಯ ಆದರೆ ಅರ್ಜೆಂಟೀನಾ -3.5% ಆಗುತ್ತೆ ಅಂತ ಈಗ ಅಂದಾಜು ಮಾಡಲಾಗಿರೋದು. ಇದೆಲ್ಲ ಜಗತ್ತಿನಲ್ಲಿ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ತೋರಿಸ್ತಿದೆ. ಈ ಹೊತ್ತಲ್ಲಿ ಭಾರತದ ಈ ಸಾಧನೆ 7% ಅನ್ನೋದು ಜಗತ್ತು ಕಣ್ಣರಳಿಸಿ ನೋಡುವಂತೆ ಮಾಡಿರೋದು. ಭಾರತ ದಿನೇ ದಿನೇ ಬಲಿಷ್ಠವಾಗ್ತಿದೆಯೇ ಹೊರತು ಯಾವುದೇ ಸವಾಲಿಗೂ ಕೂಡ ಜಗ್ತಾ ಇಲ್ಲ ಅನ್ನೋದನ್ನ ಖಚಿತಪಡಿಸ್ತಾ ಇದೆ ಈ ರಿಪೋರ್ಟ್ ಮತ್ತೊಮ್ಮೆ. ಈಗ ಬ್ರೆಜಿಲ್ ತಲುಪಿದ್ದಾರೆ ನರೇಂದ್ರ ಮೋದಿ. ಈ ಶೃಂಗದಲ್ಲಿ ಭಾಗಿಯಾಗೋದಕ್ಕೆ ಘಟಾನುಘಟಿಗಳು ಭಾಗವಹಿಸುವಂಥ ಶೃಂಗಸಭೆ ಇದು. ಅಮೆರಿಕ, ಚೀನಾ ಅಧ್ಯಕ್ಷರು ಏನು ಮಾತಾಡ್ತಾರೆ ಅನ್ನೋದ್ರ ಮೇಲೆ ಇಡೀ ಜಗತ್ತಿನ ಕುತೂಹಲ ಇದೆ. ಗಾಜಾ ಸಂಘರ್ಷ ಇರ್ಬೋದು, ಯುಕ್ರೇನ್ ಯುದ್ಧದ ಕುರಿತು ಉಭಯ ನಾಯಕರು ಏನು ತೀರ್ಮಾನ ತಗೊಳ್ತಾರೆ, ಮೋದಿ ಯಾವ ರೀತಿ ಮಧ್ಯಸ್ಥಿಕೆಯನ್ನು ವಹಿಸ್ತಾರೆ ಈ ಯುದ್ಧದ ಸಮಾಪ್ತಿ ವಿಚಾರದಲ್ಲಿ ಅನ್ನೋದೆಲ್ಲ ತೀವ್ರ ಕುತೂಹಲ ಇದೆ. ಈಗಾಗಲೇ ಮ್ಯಾಕ್ರಾನ್ ಜೊತೆ ಚರ್ಚೆ ಮಾಡಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷರ ಜೊತೆಗೆ ಮೋದಿ ಉಭಯ ದೇಶಗಳ ನಡುವೆ ಬಾಂಧವ್ಯ ವೃದ್ಧಿಯ ಬಗ್ಗೆ ಒಂದು ಮೀಟಿಂಗ್ ಮಾಡಿದ್ದಾರೆ. ಮೆಲೋನಿ ಜೊತೆ, ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವ್ರ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ಆಗಿದೆ. ವಿವಿಧ ರಾಷ್ಟ್ರಗಳೊಂದಿಗೆ ಮೋದಿ ಸಮಾಲೋಚನೆ, ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಗಮನ ಸೆಳೆದಿರೋ ವಿಚಾರ ಏನಪ್ಪಾ ಅಂತ ಕೇಳಿದ್ರೆ, ಈ ಪ್ರವಾಸದಲ್ಲಿ G20 ಶೃಂಗಕ್ಕೆ ಆಗಮಿಸ್ತಾ ಇದ್ದಾಗೆ ಬ್ರೆಜಿಲ್ ಅಲ್ಲಿ ಮಂತ್ರಘೋಷಗಳ ಸ್ವಾಗತ ಕೋರಲಾಗಿದೆ. ನೈಜೀರಿಯಾ ಪ್ರವಾಸ ಮುಗಿಸ್ಕೊಂಡು ಬ್ರೆಜಿಲ್ಗೆ ಹೋಗ್ತಾ ಇದ್ದ ಹಾಗೆ ಅವರನ್ನ ಭಾರತೀಯ ಸಮುದಾಯ ವೇದ ಮಂತ್ರಘೋಷಗಳೊಂದಿಗೆ ಸಾಂಪ್ರದಾಯಿಕವಾಗಿ ಸ್ವಾಗತ ಮಾಡಿಕೊಂಡಿದೆ. ಹೋಟೆಲ್ಗೆ ಆಗಮಿಸಿದ ಮೋದಿ ಅವರಿಗೆ ಭಾರತೀಯ ಶೈಲಿಯ ನೃತ್ಯದ ಮೂಲಕ ಸ್ವಾಗತ ಕೋರಲಾಯಿತು. ಮಂತ್ರಘೋಷ ಪಠಿಸಿದ ವಿದ್ವಾಂಸರು ಮೋದಿ ಅವರನ್ನ ಹರಸಿ ಹಾರೈಸಿದ್ದಾರೆ. G20 ಶೃಂಗದಿಂದ ಬಹಳಷ್ಟು ಶುಭ ಸುದ್ದಿಗಳು ಬರಬಹುದು ಭಾರತದ ಕಡೆಗೆ ಅಂತಾನೆ ನಿರೀಕ್ಷೆ ಇದೆ. ಈ ಹೊತ್ತಲ್ಲಿ ರಿಲೀಸ್ ಆಗಿರುವಂತಹ ಆರ್ಥಿಕ ಪ್ರಗತಿಯ, ಜಾಗತಿಕ ಆರ್ಥಿಕ ಪ್ರಗತಿಯ ದರ ಬಹಳ ಸಮಾಧಾನಕರವಾಗಿದೆ ಭಾರತಕ್ಕೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.